ಇದು ಮುದ್ದು ಸೊಸೆ ಅಂದರೆ ಶುಕ್ರವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅಂದರೆ ಎಸ್ಟರ್ಡೇ ಎಪಿಸೋಡ್ ಇದೆಲ್ಲ ಕಂಟಿನ್ಯೂ ಮಾಡಿರ್ತಾರೆ. ಈ ಅಜ್ಜಿ ಕೂದಲ ಒಣಗಿಸ್ತೀನಿ, ಚಂಪಿ ಟವಲ್ ತೊಗೊಂಬಾರಿ ಅಂತೆಲ್ಲ ಹೇಳ್ತಾರೆ. ಹೇಳಿದಾಗ ಆವಾಗ ಸರಿ ಅಮ್ಮಮ್ಮ ಬಂದೆ ಅಂತೆಲ್ಲ ಹೇಳ್ದೆ. ಏನೇ ಮಾಡ್ತಾಯಿದ್ದೆ ನಾನು ತೊಗೊಂಬಂದು ಕೊಡ್ತಾನೆ. ಟವಲ್ ಸ್ವಲ್ಪ ಸಾಂಬ್ರಾಣಿ ರೆಡಿ ಮಾಡ್ಕೊಂಬಾರಿ ಚಂಪಾ ಅಂತ ಹೇಳ್ತಾನೆ. ಸರಿ ಅಮ್ಮಮ್ಮ ಅಂತೆಲ್ಲ ಹೋಗ್ತಾರೆ. ಅದೇ ಟೈಮಿಗೆ ಭದ್ರಾ ಇಲ್ಲಿದ್ದ ಹೊರಗಡೆಯಿಂದ ಬುಲೆಟ್ ಗಾಡಿಯಲ್ಲಿ ಬಂದು ನೋಡ್ತಾನೆ. ನೋಡಿ ಕಾಗೆ ಮುದುಕಿ ವಾರೆವಾ ಕಾಗೆ ಮುದುಕಿ ಏನು ಮಾಡ್ತಾ ಇದೀಯ ನೀನು ಅಂತೆಲ್ಲ ಕೇಳ್ತಾನೆ. ಕಾಣ್ತಾ ಇಲ್ವಾ ನಿನಗೆ ಕೂದಲ ಒಣಗಿಸ್ತಾ ಇರೋದು ಅಂತೆಲ್ಲ ಅಮ್ಮಮ್ಮ ಕೇಳ್ತಾನೆ. ಅಮ್ಮಮ್ಮ ಕೇಳಿದಾಗ ಅವಾಗಿದ್ದು ಅಲ್ಲ ಮುದುಕಿ, ಅಲ್ಲ ಕಾಗೆ ಮುದುಕಿ, ಅಷ್ಟು ದೊಡ್ಡ ಮನೆ ಅಟ್ಟಿ ಮನೆ ಅನ್ನಲ್ಲ ಸರಿ ಅವರೇ ಅಟ್ಟಿ ಅಷ್ಟು ದೊಡ್ಡ ಅಟ್ಟಿ ಯಜಮಾನಿಯಾಗಿ ಇಲ್ಲಿ ಇವಳು ಸೇವೆ ಅದು ಇವಳಿಗೆ ಸಾಂಬ್ರಾಣಿ ಆಗ್ತಾ ಇದೆಯಾ, ಅದು ಯಜಮಾನಿಯಾಗಿ ಇಲ್ಲಿ ಸಾಂಬ್ರಾಣಿ. ಹೌದು ಕಣ್ಲ, ತೆಪ್ಪೇನು ನನ್ನ ಮೊಮ್ಮಗಳ ಸೇವೆ ನಾನು ಮಾಡೋಕೆ ತೆಪ್ಪೇನು ಅಂತೆಲ್ಲ ಕೇಳ್ತಾನೆ. ಹೌದಾ ಅಂತಾರೆ. ಹೌದು ಕಣ್ಲ, ನನ್ನ ಮೊಮ್ಮಗಳು ಈಗೇನಂದು ನೀನು ಅಷ್ಟು ದೊಡ್ಡ ಅಟ್ಟಿ ಅಂದೆ, ಅಷ್ಟು ದೊಡ್ಡ ಅಟ್ಟಿ ಮನೆ ವಂಶದ ಕುಳಿನ ಇವಳು ಹೊಟ್ಟೆಯಲ್ಲಿ ಮಡ್ಕೊಂಡಾಳ, ಆಯ್ತು ಗೊತ್ತಾಯ್ತಾ ನಿನಗೆ ಅಂತೆಲ್ಲ ಹೇಳಿ ಭದ್ರಾಗ ಸತಾಯಿಸ್ತಾನೆ ಅಜ್ಜಿ. ಅದಕ್ಕೆ ನಾನು ಸಾಂಬ್ರಾಣಿ ಹಾಕಿ ಕೂದಲನ್ನು ಒಣಗಿಸ್ತೀನಿ, ಸೇವೆನೂ ಮಾಡ್ತೀನಿ, ನಿನಗೇನು ಕಣ್ಲ, ನನಗೇನು ಹೊಟ್ಟೆ ಕಿಚ್ಚ, ಹೊಟ್ಟೆ ನೋವಾ ನಿನಗೆ ಅಂತೆಲ್ಲ ಹೇಳ್ತಾನೆ. ನೀನು ಎಷ್ಟು ಮಾಡ್ತೀವಿ ಮಾಡು, ನನಗೂ ಒಂದು ಟೈಮ್ ಬರ್ತದೆ, ನನ್ನ ಟೈಮ್ ಬಂದಾಗ ನಾನು ನೋಡ್ಕೊತೀನಿ, ಏನು ನೋಡ್ಕೊತೀವಿ ಹೋಗ್ಲು ಕ್ಯಾಮೆ ನೋಡ್ಕೊ ಹೋಗಂತ ಅಜ್ಜಿ ಬೈತಾರೆ. ನಡಿ ಅಂದಾಗ ಭದ್ರ ಒಳಗೆ ಹೋಗ್ತಾನೆ. ಆ ಅಜ್ಜಿ ಇದ್ದು ಇವಳು ಮುದ್ದು ಸೊಸೆ ಕಣ್ಲ, ಅಷ್ಟು ದೊಡ್ಡ ಅಟ್ಟಿ ಮೊಮ್ಮಗನ ಹೊಟ್ಟೆಯಲ್ಲಿ ಮಾಡ್ಕೊಂಡಿದ್ದಾಳಲ್ಲ ಇವಳು ಮುದ್ದು ಸೊಸೆ ಅಂತ ಅಜ್ಜಿ ಆ್ಯಕ್ಷನ್ ಮಾಡಿ ಚೆನ್ನಾಗಿ ಕೈ ಹಿಂಗೆ ಮಾಡಿ ಆ್ಯಕ್ಷನ್ ಮಾಡಿ ನಡಿ ಎಷ್ಟು ದಿವಸ ನಡೆಸು, ನನಗೂ ಒಂದು ಟೈಮ್ ಬರುತ್ತೆ, ನನಗೂ ಒಂದು ಟೈಮ್ ಬಂದಾಗ ಹೇಳ್ಕೊಂತೀನಿ ಇದನ್ನೆಲ್ಲ, ಇವಾಗೇನು ಹೇಳ್ಕೊಳಲ್ಲ ಅಂತೆಲ್ಲ ಹೇಳಿ ಹೋಗ್ಲು ಕ್ಯಾಮೆ ನೋಡ್ಕೊ ಹೋಗ್ಲು ತುಂಬಿತಾ ಹೋಗ್ಲು ಕ್ಯಾಮೆ ನೋಡ್ಕೊ ಹೋಗ್ಲು ಅಂತ ಅಜ್ಜಿ ಬೈದು ಕಳಿಸ್ಬಿಡ್ತಾನೆ. ಸರಿ ಅಂತ ಅದಿದ್ದ ಭದ್ರ ಹೋಗ್ಬಿಡ್ತಾನೆ. ಈ ಕಡೆ ಗೋವಿಂದ ಅದು ಲೆಕ್ಕ ಪುಸ್ತಕ ಅದು ತೊಗೊಂಬ ಅಂತ ಅವರಿಬ್ಬರು ಅಣ್ಣ ತಮ್ಮ ಮಾತಾಡ್ತಾ ಇರ್ತಾರೆ. ಶಿವರಾಮೇಗೌಡ ಅಜ್ಜಿ ಇಲ್ಲಿ ಎಲೆಡ್ಗಿ ಕುಟ್ಕೊಂತ ಕುಂತಿರ್ತಾರೆ. ಇದೇ ಟೈಮಿಗೆ ರಾಖಿ ಅಂತ ಏನಿದಾರಲ್ಲ ಅವ್ರು ಹೊರಗಡೆ ಬಂದು ಗೌಡ್ರೆ ದೇವ್ರೆ ಪಾಲಿಗೆ ದೇವ್ರೆ ಅಂತೆಲ್ಲ ಕಾಲು ಬಿಡ್ಲ ಏನಿಲ್ಲ ಎದಕ್ಕೆ ಅಂತ ಅಂದರೆ ಇಲ್ಲ ದೇವ್ರೆ, ಗುಡಲ್ಲಿರೋ ದೇವ್ರುಗಳ ನಾವು ಬೇಡಿದರೆ ಹರಕೆ ನಮ್ಮ ಆಸೆ ನಮ್ಮ ಕಷ್ಟ ತೀರಿಸ್ತಾನೆ ಇಲ್ಲ, ನೀನು ನಮ್ಮ ಕಷ್ಟ ಆಸೆ ಎಲ್ಲ ತೀರಿಸ್ಬಿಟ್ಟು ಹಂಗೆ ಅಂತೆಲ್ಲ ಹೇಳ್ತಾನೆ. ಹೌದು ಬಿಡ್ಲ, ನೀನು ಕಷ್ಟ ಬಂದರೆ ನಮ್ಗೆ ಹೇಳ್ಕೊಳಕ್ಕೆ ಹೇಳೋದಿಲ್ಲ ನೀನು ಅಂತೆಲ್ಲ ಹೇಳ್ತಾನೆ. ಹೌದು ಅಲ್ಲ, ಅಷ್ಟಕ್ಕೂ ಇದೆಲ್ಲ ಆಗಿದ್ದು ನನ್ನಿಂದ ಏನಲ್ಲ, ನಿಮ್ಮವನ ಆಪ್ರೇಷನ್ನು ಅದೆಲ್ಲ ಮಾಡಿದ್ದು ನಾನಲ್ಲ ಅಂತೆಲ್ಲ ಹೇಳಿದ್ರು. ಏನು ಹೇಳ್ತಾ ಇದ್ದಾರೆ ಗೌಡ್ರ? ಸರಿ, ಅದು ನಮ್ಮ ಕಣ್ಮಣಿ, ನೀನೇನು ಹೇಳ್ಕೊಂತಿಲ್ಲ, ನನ್ನ ಗಲಾಟೆಗೆ ನಂದು ಕೆಲಸದ ಬ್ಯುಸಿನಲ್ಲಿ ನಾನು ಕೂಡ ವಿಚಾರಿಸೋಕ್ಕಾಗಿಲ್ಲ ಅಂತೆಲ್ಲ ಹೇಳಿದಾಗ ಆವಾಗ ಈ ಕಡೆ ಮೋನ ಕೂಡ ಸುಮ್ಮನೆ ಇರ್ತಾರೆ, ಏನು ಹೇಳಲ್ಲ. ನನ್ನ ಇಷ್ಟೊಂದು ಕ್ಯಾಮೆ ಒಳಗೆ ನಾನು ನೋಡ್ಕೊಂಡಿಲ್ಲ, ಹೇಳಕ್ಕೆ ಬರ, ಸರಿ ಆಗಿದ್ದಾಯಿತು, ಇನ್ನೊಂದು ಸಲ ಏನನ್ನ ಪ್ರಾಬ್ಲಮ್ ಇದ್ದರೆ ನಾನು ಮುಂದೆ ಹೇಳ್ಕೊಬೇಕು ನೀನು ಅಂತೆಲ್ಲ ಹೇಳ್ದೆ. ಸರಿ ಆಯಿತು ಗೌಡ್ರೆ, ಹೇಳ್ತೀನಿ ಅಂತೆಲ್ಲ ಹೇಳ್ತಾನೆ. ಇದು ಇವತ್ತಿನ ಎಪಿಸೋಡ್. ಇಲ್ಲಿ ಔಟಿಂಗ್ ಕರ್ಕೊಂಡು ಹೋಗಬೇಕಲ್ಲ, ಈ ಹುಡುಗಿ ಬಂದಿರ್ತಾ ಕಣ್ಮಣಿನ ಒಂದ್ಸಲ ಹೊರಗೆ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ಥ್ಯಾಂಕ್ಸ್ ಕಣಮ್ಮ, ನಿನ್ನಿಂದಲೇ ನಮ್ಮ ತಾಯಿ ಪ್ರಾಣ ಎಲ್ಲ ಬದುಕಿತು, ಹಿಂಗೆ ನಿನ್ನ ಥ್ಯಾಂಕ್ಸ್ ಯಾರಿಗೆ ಬೇಕಾಗಿದೆ ಅಂತೆಲ್ಲ ಹೇಳ್ತಲ್ಲ. ನನ್ನ ಥ್ಯಾಂಕ್ಸ್ ಬೇಡವಾ ನಿನಗೆ ಅಂತ, ನಮ್ಮವ್ವ ಇಲ್ಲಾಂದರೆ ನಾನು ಬದುಕೋದೇ ಇಲ್ಲ, ನಮ್ಮ ತಾಯಿ ಇರಲೇಬೇಕು ನನಗೆ ಅಂತೆಲ್ಲ ಏನೇನೋ ಹೇಳ್ತಿರ್ತಾರೆ. ನನಗಾಗಿ ಇರೋದು ಅದೊಂದೇ ಜೀವ ಅಂತೆಲ್ಲ ಹೇಳ್ಕೊತಿರ್ತಾರೆ. ಸರಿ, ಇವಾಗ ಇವರು ಪ್ರಪೋಸಲ್ ಮಾಡಿರ್ತಾರಲ್ಲ ಕಣ್ಮಣಿಯವರು, ಮತ್ತು ಪ್ರಪೋಸಲ್ನೇ ಮಾಡ್ತಾರೆ ಕಣ್ಮಣಿಯವರು. ಇಲ್ಲ, ನೀನು ನನಗೆ ಕಣ್ಣಿಗೆ ದೇವತೆ ಇದ್ದಂಗೆ, ನೀವು ನಮ್ಮ ದಣಿಗಳ ಮಗಳನ್ನ ನಾನು ಆ ದೃಷ್ಟಿಯಿಂದ ನೋಡೋದೇ ಇಲ್ಲ ಅಂತೆಲ್ಲ ಹೇಳಿದೆ. ಸರಿ ಬಿಡು, ಬೇಡ ಅಲ್ವಾ, ನೀನು ನನ್ನ ಪ್ರೀತಿ ಮಾಡೋದಿಲ್ಲವಲ್ಲ, ನೀನು ಆ ದೃಷ್ಟಿಯಲ್ಲಿ ನೋಡೋದೇ ಇಲ್ವಲ್ಲ ನನ್ನ, ಬೇಡ ಬಿಡು, ನನ್ನ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತೀಯಾ ಅಂತೆಲ್ಲ ಹೇಳಿ ಕಣ್ಮಣಿ ಓಡೋಗ್ತಾ ಇರ್ತಾಳೆ. ಓಡೋಗಬೇಡ ಅಂತ ಇವನು ಅಲ್ಲಿ ಒಂದು ಹೊಲದಲ್ಲಿ ಒಂದು ದೊಡ್ಡ ಬಾವಿ ಇರುತ್ತೆ, ಆ ಬಾವಿಯೊಳಗೆ ಬೀಳ್ತೀನಿ ಅಂತ ಹೋಗ್ತಾ ಇರ್ತಾ, ಬೇಡ ಅಂತ ಇವನು ಯಾರು ರಾಖಿ ಅಂತ ಹೊಸ ಕ್ಯಾರೆಕ್ಟರ್ ಬಂದಿದ್ದಿಲ್ಲ ಅವರು ಫಾಲೋ ಮಾಡ್ಕೊಂಡೋಗಿ ಕೈ ಹಿಡ್ಕೊಂಡು ಬೀಳಬೇಡ್ರಿ, ಸರಿ ನೀನಂದರೆ ನನಗೂ ಇಷ್ಟ ಮಣಿ, ಆದರೆ ಏನು ಮಾಡ್ತೀಯ, ಅಂತಸ್ತು ಅನ್ನೋದು ಅಂತೆಲ್ಲ ಬಂದಿದೆಯಲ್ಲ ಅದಕ್ಕೆ ಏನು ಸಂಬಂಧ, ಫಸ್ಟ್ ನೀನು ನನಗೆ ಒಪ್ಪಿಗೆ ಅಂತ ಹೇಳು ಸಾಕು, ಬಾಕಿ ಮುಂದಲ್ದೆಲ್ಲ ನಾನೇ ನೋಡ್ಕೊತೀನಿ ಅಂತೆಲ್ಲ ಹೇಳ್ತಾರೆ. ಸರಿ ಆಯಿತು ಅಂತೆಲ್ಲ ಹೇಳಿದಾಗ ಇವಾಗ ಒಂದು ಸಾಂಗ್ ಬರುತ್ತೆ. ಇವಾಗ ಒಂದು ಸಾಂಗ್ ಹಾಕ್ತಾರೆ, ಅಂದರೆ ಒಂದು ಲವ್ ಸಾಂಗ್ ಹಾಕ್ತಾರೆ, ಚೆನ್ನಾಗಿದೆ ಲವ್ ಸಾಂಗ್ ಬರುತ್ತೆ. ಆವಾಗ ಸಾಕು, ನೀನು ಅಂತ ಹೇಳಿದಷ್ಟೇ ಸಾಕು, ಇನ್ನು ಬಾಕಿ ಎಲ್ಲ ಡಿಸಿಷನ್ ನಾನೇ ತಗೋತೀನಿ, ಎಲ್ಲ ನಾನೇ ನೋಡ್ಕೊತೀನಿ ಅಂತೆಲ್ಲ ಹೇಳಿ ಸರಿ ಬಿಡು ಅಂತೆಲ್ಲ ಹೇಳ್ತಾರೆ.
ಆಗ ಒಬ್ರಿಗೊಬ್ರು ಹಗ್ ಮಾಡ್ಕೊಂಡು ಆಮೇಲೆ ಈ ಕಡೆ ಮೋನಾ ಅಂತ ಇದ್ದಾರಲ್ಲ ಅವರು ಸೊಪ್ಪು ಬಿಡಿಸ್ತಾ ಇರ್ತಾರೆ ಡೈನಿಂಗ್ ಟೇಬಲ್ಗೆ ಹೋಗಿ ಇನ್ನು ಸರ ಎಲ್ಲ ತೊಗೊಂಬಂದಿರ್ತಾನೆ ಆಕೆಗೆ ಅಂಥೇಳಿ ಆ ಸರನು ಬ್ರಾಸ್ಲೆಟ್ ಎಲ್ಲ ಆ ಥರ ಸರ ಕೈಗೆ ಹಾಕಿರ್ತಾನೆ. ಅದು ಕಣ್ಮಣಿ ಅವರು ತುಂಬ ಅಂದರೆ ತುಂಬಾ ಖುಷಿ ಪಡ್ತಾರೆ. ಮತ್ತು ಅಲ್ಲಿಂದ ಕಾಸು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆ ಕಡೆ ಚಂಪಾ ಅಂತ ಇದ್ದಾರಲ್ಲ ಅವರೆಲ್ಲ ಸೊಪ್ಪು ಬಿಡಿಸ್ತಾ ಇದ್ದಾರೆ. ಮೋನಾ ಅವರು ಸೊಪ್ಪು ಬಿಡಿಸ್ತಾರೆ. ಚಂಪಾ ಎಲ್ಲೋದ್ಲು ನಾ ಕಾಣೆ ಅಂತೆಲ್ಲ ಹೇಳ್ತಾರೆ. ಸರಿ ಅಕ್ಕ ಅದು ಅಂತ ಏನು ಹೇಳಮ್ಮ ಈಶ್ವರಿ ಅಂತಂದರೆ, ಏನಿಲ್ಲ ನಾಳೆ ಗಂಡು ಬರ್ತಾ ಇದೆಯಲ್ಲ ಹೇಳಿದ್ಯಾ ಅಂತೆಲ್ಲ ಕೇಳ್ತಾಳೆ. ಇಲ್ಲ ಕಣೆ ಮರ್ತುಬಿಟ್ಟೆ, ಇಲ್ಲವ ಮರ್ತುಬಿಟ್ಟೆ ನೋಡು ಅಂತಾನೆ. ಸರಿ ಅಲ್ಲ ಮೊದಲೇ ಹೇಳ್ಬೇಕು, ಯಾಕಂದರೆ ಈ ಹೆಣ್ಮಕ್ಳಿಗೆ ಗಂಡು ಬರ್ತೈತೆ ಅಂದ್ರೇ ಖುಷಿ ಅದೆಲ್ಲ ಸಂಭ್ರಮ, ಮೊದಲೇ ಹೇಳಿದರೆ ಚೆನ್ನಾಗ ಅಂತೆಲ್ಲ ಹೇಳ್ತಾರೆ. ಆ ಅವಸರದಾಗ ಹೇಳಿದ್ರೆ ಹೆಂಗೆ ಬೇಕು ಹಂಗೆ ರೆಡಿ ಆಗೋಕ್ಕಾಗುತ್ತಾ, ಮೊದಲೇ ಹೇಳಿದರೆ ರೆಡಿ ಆಗೋಕ್ಕಾಗುತ್ತೆ ಅಂತೆಲ್ಲ. ಹೌದು ನಾನು ಹೇಳೋಣ ಅಂತ ಹೋದೆ, ಯಾವುದೋ ಒಂದು ಫೋನ್ ಬಂತು, ಆ ಫೋನಲ್ಲಿ ಮಾತಾಡ್ಕೊತ ಮರ್ತುಬಿಟ್ಟೆ ಅಂತ. ಸರಿ ಬಿಡಿ, ನಾನು ರೆಡಿ ಆಗೋಕ್ಕಾಗುತ್ತೆ, ಸೀರೆ ತೊಗೊಂಬಂದಿನಿ. ಸೀರೆ ತೊಗೊಂಬಂದಿನಿ ಅಂತ ಈಶ್ವರಿ ಅವ್ರು ಏನು ಹೇಳಲ್ಲ. ಅವ್ರ ಮಗಳು ಚಿತ್ರ ಇದ್ದು, ಸರಿ ಬಿಡ್ಕಣವ ಸೀರೆ ತಂದಿದೆಯಲ್ಲ, ಸೀರೆ ಕೊಟ್ಟೆ ಚಂಪಕ್ಕೆ ಸೀರೆ ಕೊಟ್ಟೆ ಕಣ್ಮಣಿಗೆ ವಿಷಯ ತಿಳಿಸಿದೆ. ಏನು ಹೊಸ ಸೀರೆ ತಂದಿದ್ದೆ? ಸೀರೆ ನೋಡಿ ಅಕ್ಕ ಒಂದ್ಸಲ. ನಾನೇನು ನೋಡೋದವ, ನೀನು ನೋಡಿ ತಂದಿ ಅಂದರೆ ಸಂತಾಗೆ ಇರ್ತೈತಿ ಬಿಡು, ಬೆಳಿಗ್ಗೆ ಹೇಳಿದ್ರೆ ಆಯಿತು ಅಂತ. ಸರಿ ಬಿಡು, ನಿನ್ನ ಹತ್ರನೇ ಮಡ್ಕೊ ಅಂತ. ಈ ಕಡೆ ಈಗ ಗುಡ್ ನೈಟ್ ಕಣ್ಮಣಿ ಅವರು ರಾಖಿಗೆ ಗುಡ್ ನೈಟ್ ಹೇಳೋಕೆ ಫೋನ್ ಮಾಡಿದ್ರು. ಗುಡ್ ನೈಟ್ ಹೇಳಿದಾಗ ಅವರು ಗುಡ್ ನೈಟ್ ಹೇಳೋದಿಲ್ಲ ನೀನಂದರೆ, ಸರಿ ಇಲ್ಲ ಮರ್ತು ಬಿಟ್ಟಿನಿ, ನಾಳೆಯಿಂದ ಕಂಪಲ್ಸರಿ, ನಾಳೆಯಿಂದ ಹೇಳ್ತೀಯ, ನಾನೇ ಬಂದು ಹೇಳ್ತೀನಿ, ಬೇಡ ಇಲ್ಲಿ ಬರಬೇಡ, ಯಾರನ್ನು ನೋಡಿದರೆ ಕಷ್ಟ ಆಗುತ್ತೆ. ಅದೇನು ಕಷ್ಟ ಆಗುತ್ತೆ, ಬರ್ತೀನಿ ನೋಡು ಅಂತ ಬಂದುಬಿಡ್ದ. ಇಲ್ಲಿ ಯಾರೋ ಓಡಾಡಿದ್ದನ್ನೆಲ್ಲ ವಿನಂತಿ ನೋಡಿರ್ತಾಳೆ ಕಿಟಕಿಯಿಂದ, ಯಾರೋ ಬಂದಿದ್ದಾರೆ, ಯಾರೋ ಪಾಸ್ ಆದ್ರಂತ ವಿನಂತಿ ಅವರಮ್ಮ ಫಾಲೋ ಮಾಡ್ಕೊಂಡು ಬರ್ತಾರೆ ವಿದ್ಯಾ ಅವ್ರ ಮನೆ ಹತ್ರ. ಈ ಕಡೆ ಕಣ್ಮಣಿ ಮತ್ತು ಅವ್ರು ಯಾರು ಇನ್ನೊಬ್ರು ಇದ್ದಾರಲ್ಲ ಅವರು ಇಲ್ಲೇ ಅವರಿಬ್ಬರು ಮಾತಾಡ್ತಾ ಇರ್ತಾರೆ. ಅವರಿಬ್ಬರು ಗುಡ್ ನೈಟ್ ಹೇಳೋದು ಹಂಗಲ್ಲ ಹಿಂಗೆ ಹೇಳ್ಬೇಕು ಗುಡ್ ನೈಟ್. ಅದೇ ಟೈಮಿಗೆ ರಾಖಿ ಅಣ್ಣ ಅಂತ ಇವು ಜೋರು ಕೂಗಿ ಬಿಡ್ತಾನೆ ವಿದ್ಯಾ ಕೂಗಿದ್ದು ನೋಡಿ ಕಣ್ಮಣಿ ಮತ್ತು ರಾಖಿ ಇಬ್ಬರು ತುಂಬ ಅಂದರೆ ತುಂಬ ಗಾಬರಿ ಆಗಿಬಿಡ್ತಾರೆ. ತುಂಬ ಗಾಬರಿ ಆಗಿ ಜೋರು ಆವಾಗ ಕುಂತ್ಕೊಳ್ರಿ, ಅಲ್ಲಿ ಯಾರೋ ಬರ್ತಾ ಇದ್ದಾರಾ ಅಂತೆಲ್ಲ ಹೇಳ್ತಾರೆ. ಸರಿ ಅಂತ ಇವರಿಬ್ಬರು ಕುಂತು ಬಿಡ್ತಾರೆ. ಅದೇ ಟೈಮಿಗೆ ಏನೇ ಮಾಡ್ತಾ ಇದೀಯಾ ನೀನು ಅಂತ ಕೇಳಿ, ಕಾಣ್ತಾ ಇಲ್ವಾ ಓದ್ತಾ ಇರೋದು ಅಂತ. ಆವಾಗಲೇ ನೀನು ನಮ್ಮ ಹಟ್ಟಿ ಕಡೆ ಬಂದಿದ್ದೆ. ಬಂದಿದ್ದೆ. ಎದಕ್ಕೆ ಬಂದಿದ್ದೆ ನೀನು ನಮ್ಮ ಹಟ್ಟಿ ಕಡೆ ಅಂತ ಸಾವಿತ್ರಿ ಕೇಳಿದಾಗ, ಎದಕ್ಕೆ ಕೋಟ್ ಹೇಳಿತಾ ನನಗೆ, ಎದಕ್ಕೆ ಬಂದು ಎದಕ್ಕಿಲ್ಲ ಏನು ಎಲ್ಲ ಹೇಳೋಕೆ ಕೋಟ್ ಏನು ಹೇಳಿಲ್ಲಲ್ಲ ಅಂತಂದು. ನೀವು ಎಷ್ಟು ಮಾಡ್ತೀಯ ಮಾಡಿ ನೀನು ಅಂತೆಲ್ಲ ಇವ್ರು ಸಾವಿತ್ರಿ ಮತ್ತು ವಿನಂತ್ರಿ ಇಬ್ಬರು ಬೈತಾರೆ. ಅಯ್ಯ ಇವ್ರದೊಳ್ಳೆ ಕೆಲಸ ಆಯ್ತಲ್ಲ, ನಾನು ಎಲ್ಲಿಗೆ ಹೋಗಿದ್ರು ಎಲ್ಲಿಗೆ ಬಂದಿದ್ರು ಲೆಕ್ಕ ಬೇಯಿಸ್ಕೊಳ್ಬೇಕಲ್ಲ ಇವರಿಗೆ ಅಂತೆಲ್ಲ ಹೇಳ್ತಲ್ಲ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡ್ ಈ ಕಡೆ ಇವರಿಬ್ರಿಗಂತೂ ನಾವೆಲ್ಲಿ ಸಿಗಿ ಬೀಳ್ತೀವೋ ಅಂತಂದೆಲ್ಲ ಭಯ ಆಗ್ತಾಯಿದೆ ಯಾರಿಗೂ, ಕಣ್ಮಣಿಗೂ ಮತ್ತು ಆಮೇಲೆ ರಾಖಿಗೂ. ಇವರಿಬ್ಬರದ್ದು ಲವ್ ಪ್ರಪೋಸ್, ಇವಾಗ ಇವರಿಬ್ಬರದ್ದು ಒಂದು ಲವ್ ಟ್ವಿಸ್ಟ್ ಇಟ್ಟಿದ್ದಾರೆ, ನೋಡಬೇಕು.